ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. 77ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ಎಲ್ಲರೂ ಮನೆಯಲ್ಲೂ ಹರ್ ಘರ್ ತಿರಂಗ ಅಭಿಯಾನವನ್ನು ಮಾಡಬೇಕು ಅಂತ ಹೇಳಿದರು. ಸೊ ಅದೇ ರೀತಿಯಲ್ಲಿ ನಾನು ಕೂಡ ಮಾಡಿದ್ದೀನಿ. ಅದಕ್ಕೆ ಪೋಲ್ ಕರೆಕ್ಟಾಗಿ ಹಾಕಿಲ್ಲ. ಯಾಕೆ ಈ ಥರ ಹಾಕಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ತಿರಂಗ ಈಸ್ಟಲ್ಲಿ ಸೂರ್ಯ ಹುಟ್ಟುವಂಥ ದಿಕ್ಕಿನಲ್ಲಿ ಹಾಕಲಾಗಿದೆ. ಸೊ ಎಷ್ಟು ಹೈಟ್ ಬೇಕೋ ಆ ಹೈಟಲ್ಲೇ ಹಾಕಲಾಗಿದೆ. ಬಟ್ ಪೋಲ್ ಮಾತ್ರ ಕರೆಕ್ಟಾಗಿಲ್ಲ. ಕಂಬವನ್ನು ಸರಿಯಾದ ದಪ್ಪದಲ್ಲಿ ಹಾಕಲಾಗಿಲ್ಲ. ಯಾಕೆ ಅಂತ ರೀಸನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಎಲ್ಲರೂ ಕೂಡ ಅಷ್ಟೇ ರಾಷ್ಟ್ರಧ್ವಜವನ್ನು ಹಾರಿಸುವುದರ ಮೂಲಕ ನಿಮ್ಮ ದೇಶಭಕ್ತಿಯನ್ನು ಸೂಚಿಸಿ. ಆದರೆ ದಯವಿಟ್ಟು ಹರಿದಿರುವಂತಹ ಅಥವಾ ಬಣ್ಣದಲ್ಲಿ ಮಾಸಿರುವಂತಹ ಅಥವಾ ಬಣ್ಣದಲ್ಲಿ ವ್ಯತ್ಯಾಸ ಆಗಿರುವಂಥ ಬಾವುಟಗಳನ್ನು ಹಾರಿಸಬೇಡಿ. ಸೊ ನಾನು ನಿಮಗೆ ಇವತ್ತು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದನ್ನು ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. ಬನ್ನಿ ನೋಡುವ. ಸ್ನೇಹಿತರೆ, ನಾನು ಮನೆ ಮೇಲೆ ಹಾರಿಸಿರುವಂಥದ್ದು ಕಳೆದ ವರ್ಷ ತಗೊಂಡಿರುವಂಥ ಧ್ವಜ ಆಗಿದೆ. ಈ ವರ್ಷ ಹರ್ ಘರ್ ತಿರಂಗ ಯಾತ್ರೆಯನ್ನು ಮಾಡಲೇಬೇಕು ಅನ್ನುವಂತಹ ಕಾರಣದಿಂದಾಗಿ ಅಂಚೆ ಇಲಾಖೆಯವರು ಸುಮಾರು ಒಂದಿಷ್ಟು ಅಂತ ಒಂದು ಬಾವುಟಗಳನ್ನು ತಯಾರು ಮಾಡಲಿಕ್ಕೆ ಕೊಟ್ಟಿದ್ದರು. ತಯಾರು ಮಾಡಿದವರು ಏನು ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿಂದನೇ ಸ್ಪಷ್ಟವಾಗಿ ನೋಡ್ತಾ ಇದ್ದೀರಾ. ಸೊ ಇದನ್ನು ನಾನು ತಗೊಂಡಿದ್ದೆ, ಇದನ್ನು ಹಾಕಬೇಕು ಅಂದ್ಕೊಂಡಿದ್ದೆ. ಇನ್ ಕೇಸ್ ನೀವು ಕೂಡ ಅಂಚೆ ಇಲಾಖೆಯಿಂದ ಏನಾದರೂ ಬಾವುಟವನ್ನು ತೆಗೆದುಕೊಂಡಿದ್ರೆ ಈ ರೀತಿಯ ಪ್ರಾಬ್ಲಮನ್ನು ನೋಡಿರ್ತೀರ. ಈ ರೀತಿ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಬಾವುಟವನ್ನು ಹಾರಿಸಲಿಕ್ಕೆ ಹೋಗಬೇಡಿ, ಓಕೆನಾ? ಯಾಕೆಂದರೆ ಇದು ದೇಶದ ಮರ್ಯಾದೆಯನ್ನು, ಗೌರವವನ್ನು ಸೂಚಿಸುವಂಥದ್ದಾಗಿದೆ. ಇದು ಹರಿದಿರೋದಾಗಿರಲಿ ಅಥವಾ ಬಣ್ಣದಲ್ಲಿ ಬದಲಾವಣೆಗಳಿರೋದಾಗಿರಲಿ, ಇಂಥದ್ದೆಲ್ಲ ಇದ್ದಾಗ ದಯವಿಟ್ಟು ಹಾರಿಸಬಾರ್ದು. ಇದು ನೋಡೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ. ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಶೋಕ ಚಕ್ರ 24 ಗೆರೆಗಳಿದೆ, 24 ಗಂಟೆಯನ್ನು ಸೂಚಿಸುತ್ತೆ. ಬಟ್ ಇಲ್ಲಿ ನೋಡಿ ಇನ್ನೊಂದಿದೆ, ಓಕೆನಾ? ಸೊ ಇಲ್ಲಿ ಅಶೋಕ ಚಕ್ರ 2 ಇದೆ. ಸೊ ಒಂದು ತಪ್ಪಾಗಿದೆ ಇಲ್ಲಿ. ಮತ್ತು ಇನ್ನೊಂದು ಹೇಳಬೇಕೇನೆಂದರೆ, ಬಾವುಟದ ಅಗಲ ಮತ್ತು ಎತ್ತರ ಅಥವಾ ಉದ್ದ ಅಂತ ಹೇಳ್ತೀವಿ, ಎರಡೂ ಕೂಡ ಅನುಪಾತದಲ್ಲಿರುತ್ತೆ. ಆ ಅನುಪಾತ ಇಲ್ಲಿ ನೋಡ್ಬೋದು, ಅನುಪಾತ ಇಲ್ಲಿ ಸರಿಯಿಲ್ಲ ನೋಡಿ, ವಕ್ರವಾಗಿ ತುಂಡಾಗಿದೆ, ಓಕೆನಾ? ಓಕೆ, ವಕ್ರವಾಗಿ ತುಂಡಾಗಿದ್ದರೂ ಕೂಡ ಹೊಲಿದುಬಿಟ್ಟು ಹಾಕ್ಬೋದಿತ್ತು. ಆದರೆ ನಿಮಗೆ ತೋರಿಸೋದಕ್ಕೋಸ್ಕರವೇ ಈ ವಿಡಿಯೋವನ್ನು ಮಾಡಿದ್ದೀನಿ. ನೋಡಿ, ಇಲ್ಲಿ ಹರಿದೋಗಿದೆ, ಓಕೆ, ಇಲ್ಲಿ ಕೂಡ ಹರಿದೋಗಿದೆ. ಸೊ ನೀವು ಕೂಡ ಅಂಚೆ ಇಲಾಖೆಯಿಂದ ಅಥವಾ ಸಂಬಂಧಪಟ್ಟವರಿಂದ ಈ ರೀತಿಯ ಬಾವುಟವನ್ನು ತೆಗೆದುಕೊಂಡಿದ್ರೆ ಈ ರೀತಿ ಹರಿದೋಗಿರೋದನ್ನು ನೋಡ್ತೀರಾ. ಅದೇ ರೀತಿಯಲ್ಲಿ ಇಲ್ಲಿ ಸುಟ್ಟು ಹೋಗಿರೋದನ್ನು ಕೂಡ ನೋಡ್ತಾ ಇದ್ದೀರಾ. ಸೊ ಇದೇನಾಗಿದೆ ಅಂದರೆ, ಯಾರಿಗೆ ಇದನ್ನು ಬಾವುಟವನ್ನು ಮಾಡಲಿಕ್ಕೆ ಕೊಟ್ಟಿದ್ರು ಅವ್ರು ಏನು ಮಾಡಿದ್ದಾರೆ ಅಂದರೆ, ಕಟ್ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಕತ್ತರಿಯನ್ನು ಬಳಸಿಲ್ಲ ಅಂತ ಅನಿಸುತ್ತೆ. ಇದು ಲೇಸರ್ ಕಟ್ಟಿಂಗ್ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಇಲ್ಲಿ ತುಂಬ ಕಡೆಯಲ್ಲಿ ಸುಟ್ಟಂತಹ ಮಾರ್ಕ್ಗಳು ಕಾಣಿಸ್ತಾ ಇದೆ ಸ್ನೇಹಿತರೆ. ಇಲ್ಲಂತೂ ನೋಡ್ಬೋದು ನೀವು ನೀಟಾಗಿ ಬ್ಲ್ಯಾಕ್ ಸ್ಪಾಟ್ಗಳು ಕಾಣ್ತಾ ಇದೆ. ಅವು ಸುಟ್ಟು ಉಂಡೆ ರೀತಿಯಾಗಿರುತ್ತಲ್ಲ, ಅವುಗಳನ್ನ ಕಾಣ್ತಾ ಇದ್ದೀವಿ. ಒಂದು ಸರಿಯಾದಂತಹ ಸರಳ ರೇಖೆಯಲ್ಲಿ ಕಟ್ ಮಾಡೋ ಬದಲು ಇದು ವಕ್ರ ರೇಖೆಯಲ್ಲಿ ಕಟ್ಟಾಗಿದೆ. ಮಾತ್ರವಲ್ಲದೆ ಇದನ್ನು ಸುಡುವ ಮೂಲಕ ಕಟ್ ಮಾಡಲಾಗಿದೆ, ನನ್ನ ಅನಿಸಿಕೆ ಅಷ್ಟೇ. ಬಟ್ ಬೇರೆ ರೀತಿಯಲ್ಲಿ ಕಟ್ ಮಾಡಿದಾರ ಗೊತ್ತಿಲ್ಲ. ಬಟ್ ಟೋಟಲಿ ಇದು ದೇಶದ ಘನತೆಗೆ ಮಾಡುವಂತಹ ಅವಮಾನ. ಸೊ ಇಲ್ಲಿ ನೋಡಿ, ಅದೆಲ್ಲವನ್ನು ಬಿಟ್ಟು ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೇನೆ, ಬಾವುಟ ಕಂಪ್ಲೀಟಾಗಿ ಹರಿದೋಗಿದೆ. ಇದನ್ನು ಹರಿದಿರೋದಲ್ಲ, ಹರಿದೋಗಿದೆ. ನಿಮ್ಮ ಹತ್ರ ಕೂಡ ಇದ್ರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಕೂಡ ಪರಿಶೀಲನೆ ಮಾಡಿ ನೋಡಿ ಯಾವ ರೀತಿ ಹರಿದೋಗಿದೆ ಅನ್ನೋದನ್ನು. ನೋಡಿ, ಕಂಪ್ಲೀಟಾಗಿ ಹರಿದೋಗಿದೆ. ಸೊ ಇದು ನಿಜವಾಗ್ಲೂ ಅಷ್ಟೇ ಇದನ್ನು ಹಾರಿಸೋದಕ್ಕೆ ಯೋಗ್ಯವಾದಂತಹ ರೀತಿಯಲ್ಲಿ ಆಗಿಲ್ಲ. ಇದನ್ನು ನಮ್ಮ ದೇಶದ ಬಾವುಟ ಅಂತ ಹೇಳಲಿಕ್ಕೆ ಬೇಸರ ಆಗುತ್ತೆ. ಸೊ ಇದನ್ನು ಯಾವ ರೀತಿಯಲ್ಲಿ ಡಿಸ್ಪೋಸ್ ಮಾಡಬೇಕು, ಕಾನೂನಿಗೆ ಅನುಗುಣವಾಗಿ ಹರಿದಂತಹ ಬಾವುಟವನ್ನು ಅಥವಾ ಈ ರೀತಿಯಲ್ಲಿ ತಪ್ಪಾದ ರೀತಿಯಲ್ಲಿ ಬಂದಿರುವಂತಹ ಬಾವುಟವನ್ನು ಯಾವ ರೀತಿಯಲ್ಲಿ ಡಿಸ್ಪೋಸ್ ಮಾಡಬೇಕು ಆ ರೀತಿಯಲ್ಲಿ ಇದನ್ನು ಡಿಸ್ಪೋಸ್ ಮಾಡ್ತೀನಿ. ಬಟ್ ಮೇಲೆ ಹಾರಿಸಿರುವಂತಹ ಬಾವುಟ ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವರ್ಷ ಕೂಡ. ಸೊ ಇಷ್ಟೇ ಹೇಳಲಿಕ್ಕೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಗೊತ್ತಿಲ್ಲ, ಹರ್ ಘರ್ ತಿರಂಗ ಅನ್ನುವಂತಹ ಒಳ್ಳೆಯ ಅಭಿಯಾನವನ್ನು ಮಾನ್ಯ ಪ್ರಧಾನಿಯವರು ಬಿಟ್ಟಿದ್ದರು. ಆದರೆ ಅದನ್ನು ಈ ರೀತಿಯಲ್ಲಿ ತಪ್ಪಾಗಿ ಉಪಯೋಗಿಸ್ಕೋತಾ ಇದ್ದಾರೆ. ಸೊ ಯಾರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ
ನಿಜವಾಗ್ಲೂ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಲೇಬೇಕಾಗುತ್ತೆ. ಯಾಕೆಂದರೆ ಒಬ್ಬನಿಗೆ ಆಗಿರೋದಲ್ಲ ಇದು, ಎಲ್ರಿಗೂ ಕೂಡ ಅಷ್ಟೇ. ತಗೊಂಡವರು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇದೇ ರೀತಿಯ ಫ್ಲ್ಯಾಗ್ಗಳು ಬಂದಿದೆ. ಇವನ್ ಆ ಫ್ಲ್ಯಾಗ್ನ ಆ ತುದಿಯನ್ನು ಹೊಲಿಬೇಕಿತ್ತು, ಹೊಲಿದಿದ್ರೆ ಅಟ್ಲೀಸ್ಟ್ ನೀಟಾಗಿ ಕಾಣಿಸ್ತಾ ಇತ್ತು, ಅಟ್ಲೀಸ್ಟ್ ಹಾರಿಸುವಷ್ಟು ಒಂದು ಘನತೆ ಇರ್ತಾಯಿತ್ತು. ಇದು ನಮ್ಮ ದೇಶದ ಘನತೆಯನ್ನು, ಗೌರವವನ್ನು ಕೀಳಾಗಿ ಕಾಣೋದಕ್ಕೆ ನನಗಿಷ್ಟ ಇಲ್ಲ. ಆ ಕಾರಣದಿಂದ ಯಾವ ರೀತಿಯಲ್ಲಿ ಇದನ್ನು ಡಿಸ್ಪೋಸ್ ಮಾಡಬೇಕು ಅದೇ ರೀತಿಯಲ್ಲಿ ಡಿಸ್ಪೋಸ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ನೀವು ಕೂಡ ದೇಶದ ಬಗ್ಗೆ ಗೌರವವನ್ನು ತೋರೋದಾದರೆ ದಯವಿಟ್ಟು ಈ ರೀತಿ ಹರಿದಿರುವಂತಹ ಬಾವುಟಗಳನ್ನು ಅಥವಾ ಬಣ್ಣದಲ್ಲಿ ಬದಲಾವಣೆಗಳಾಗಿರೋದಾಗಿರಲಿ ಇಂಥದ್ದು ಕಂಡು ಬಂದರೆ ದಯವಿಟ್ಟು ಹಾರಿಸಲಿಕ್ಕೆ ಹೋಗಬೇಡಿ. ಧ್ವಜಾರೋಹಣ ಮಾಡುವಂಥ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ, ಸರಿಯಾದ ರೀತಿಯ ಪೋಲ್ ಹೈಟನ್ನು ನೋಡ್ಕೊಳ್ಳಿ, ಸರಿಯಾದ ರೀತಿಯ ಅನುಪಾತವನ್ನು ನೋಡ್ಕೊಳ್ಳಿ, ಎತ್ತರ ಮತ್ತು ಅಗಲ ಸರಿಯಾಗಿದೆಯಾ ಅಂತ ನೋಡಿಕೊಂಡು ನಂತರ ದಯವಿಟ್ಟು ಫ್ಲ್ಯಾಗನ್ನು ಹಾಕಿ. ಅದೇ ರೀತಿ ಇವತ್ತು ಸಂಜೆ ಆದ ನಂತರ ಸೂರ್ಯಾಸ್ತಕ್ಕಿಂತ ಮೊದಲು ಬಾವುಟವನ್ನು ದಯವಿಟ್ಟು ಕೆಳಗೆ ಇಳಿಸಿಬಿಡಿ. ಯಾಕೆಂದರೆ ಇವತ್ತಿಗೆ ಹರ್ ಘರ್ ತಿರಂಗ ಮುಗಿತಾ ಇದೆ. ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಕಳೆದ ವರ್ಷದ ಥರ 1 ತಿಂಗಳು 2 ತಿಂಗಳು ಇಟ್ಕೊಂಡು ಅದು ಬಣ್ಣ ಮಾಸಿ ಹೋಗಿ ಹರಿದು ಹೋಗೋ ಸ್ಥಿತಿ ತನಕ ತರಬೇಡಿ. ದಯವಿಟ್ಟು ಅದನ್ನು ತೆಗೆದು ಮಡಚಿಟ್ಟು ಮುಂದಿನ ವರ್ಷಕ್ಕೂ ಕೂಡ ಅದನ್ನು ಬಳಕೆ ಮಾಡೋಣ. ಯಾಕೆಂದರೆ ನಮ್ಮ ದೇಶ, ನಮ್ಮ ಘನತೆ, ನಮ್ಮ ಗೌರವ ಎಲ್ಲ ಕೂಡ ನಮ್ಮ ದೇಶನೇ. ಸೊ ನಮ್ಮ ದೇಶದ ಗೌರವವನ್ನು ತೋರಿಸುವಂತಹ ಅದನ್ನು ಎತ್ತಿ ಆಕಾಶದೆತ್ತರಕ್ಕೆ ತೆಗೆದುಕೊಂಡು ಹೋಗಿ ಹಾರಾಡುವಂಥ ಫ್ಲ್ಯಾಗನ್ನು ನಾವು ಕೂಡ ಗೌರವದಿಂದ ಕಾಣೋಣ. ವಂದೇ ಮಾತರಂ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.